ಏನ್ ಚಿಕ್ಕಪ್ಪ ಆರಾಮ ಕೂತಿಯ? ಏನ್ ಸಮಾಚಾರ? ಬಾರೋ ಧೀರಾಜು ಬಾ. ನೋಡಿಲಿ ಹಾಳಾದ ಗೌರ್ಮೆಂಟ್ನವರು ಇಲ್ಲೊಂದು ಸೇತುವೆ ಮಾಡಲಿಲ್ಲ, ಚರಂಡಿ ಮಾಡಲಿಲ್ಲ. ಈ ಸೊಳ್ಳೆಗಳ ಕಾಟ ಬೇರೆ. ನನಗಂತೂ ಸಾಕಾಗೋಯ್ತು ಕಣೋ, ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ಬರೋ ಗಿರಾಕಿಗಳೆಲ್ಲ ಸೊಳ್ಳೆ ಕಚ್ಚಿಸ್ಕೊಂಡು ಬೈಕೊಂಡು ಹೋಗ್ತಾರೆ ಕಣೋ ನನ್ನ. ನನಗೂ ಕಚ್ಚುತ್ತಿದ್ದಾವಲ್ಲ ಈಗ. ನಾನು ಕುತ್ಕೊಂಡಿರೋದಕ್ಕೆ ಸೊಳ್ಳೆ ಕಚ್ಚುತ್ತಿದ್ದಾವೆ. ನಿಮ್ಮ ಅಂಗಡಿ ತಕ್ಕ ಬಂದರೆ ಹಿಂಗಾಗುತ್ತೆ. ನಾನು ಏನು ಮಾಡಲಿ ಧೀರಾಜ್, ಈ ಥರ ಹಿಂಗೆ ಆಗ್ಬಿಟ್ಟಿದೆ ಅದು ಸಮಸ್ಯೆ. ನೀನೇನು ಸೊಳ್ಳೆಗಳು ಸಾಕಿ ಅಂಗಡಿಲಿ? ಸೊಳ್ಳೆ ಸಾಕಿನೇನೋ ನಾನು. ಅಲ್ಲಿ ನೋಡಲ್ಲಿ ಧೀರಾಜು ಮೋರಿನ. ಯಾಕೋ ಈ ಗೌರ್ಮೆಂಟ್ನವ್ರು ಯಾವಾಗ ಈ ಮೋರಿ ಮಾಡ್ತದ ಏನೋ, ನಮಗಂತೂ ಭಾಳ ಇಷ್ಟೇ ಆಗ್ಬಿಡುತ್ತೆ ಕೆಲಸ ಮಾಡೋಕ್ಕಾಗಲಿ ಏನೇ ಆಗಲಿ. ಹಾಂ, ಸೊಳ್ಳೆ ಹಂಗೆ ತೇಲಾಡ್ತಿದೆ ಅಣ್ಣ. ಇದರಿಂದ ಡೆಂಗ್ಯೂ ಬರೋದು. ಇದರಿಂದ ಇಲ್ಲಿ ಬರ್ತಾವ, ಇದರಿಂದನೇ ಬರೋದು ಕಾರಣ ಡೆಂಗ್ಯೂ. ತನಿಖೆ ಮಾಡಿದ್ದೀನಿ. ನೆಕ್ಕೆ ಹೋಯ್ತಲ್ಲಪ್ಪ ಇದು ರೆಡಿ ಮಾಡಕ್ ಬರಲ್ಲ ಕಣಯ್ಯಪ್ಪ. ಹೌದಾ, ನೆಕ್ ಹೋಗಾಯ್ತಾ? ಕಣಪ್ಪ ಬರಲ್ಲ, ಬೇರೆ ಟ್ಯೂಬೇ ಹಾಕ್ಬೇಕು. ಹೊಸ ಟ್ಯೂಬ್ ಹಾಕ್ಕೊಡವ ಆತಗೆ. ಸರಿ ಕಣಪ್ಪ, ಹಾಕ್ಕೊಡ್ತೀನಿ. ಬೇರೆ ಕಡೆ ಆಗಿದ್ರೆ ನಾನು ರೆಡಿ ಮಾಡ್ಕೊಡ್ತಿದ್ದೆ. ನೆಕ್ ಹತ್ರ ಹೋದ್ರೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅದು, ಅದಕ್ಕೆ. ಸರಿ ಆತಗೆ, ಹೊಸ ಟ್ಯೂಬ್ ಹಾಕತ್ತೆ. ಸರಿ ಕಣಪ್ಪ, ಆಯ್ತು. ಸೊಳ್ಳೆ ಏನಿಲ್ಲ ಕಣರಲ್ಲಿ. ಚರಂಡಿ ನೋಡಲ್, ಚರಂಡಿನ. ಓ, ಚರಂಡಿದಿದ್ದಾವೆ. ನಾನಂತೂ ಒಪ್ಕೊಂತೀನಿ ಚರಂಡಿಲಿರೋದು. ತೊಟ್ಟಿಲಂತೂ ಇಲ್ಲ ನೋಡು. ನಾನು ತೊಟ್ಟಿನ ಸೇಫ್ಟಿಯಾಗಿ ಮುಚ್ಚುತ್ತೀನಿ ನೀಟಾಗಿ. ನೋಡಂಗೆ ಅಲ್ಲಿಗೆ ನೋಡು, 3 ಅಲ್ಲಿಗೆ ಇಟ್ಟಿದ್ದೀನಿ ನಾನು. ಆ ಚರಂಡಿಯಿಂದ ಬಂದು ಮೊಟ್ಟೆ ಇಡುತ್ತೆ ಅಲ್ಲಿ ಸೊಳ್ಳೆ. ಆ ತೊಟ್ಟಿ ಒಳಗಡೆ, ಆ ಸಂಧಿ ಒಳಗಡೆ ಬರುತ್ತೆ ನೋಡು. ನಾನು ಅಲ್ಲಿಗೆ ಎಷ್ಟು ಚೆನ್ನಾಗಿ ಜೋಡಿಸ್ತೀನಿ ನೀಟಾಗಿ. ಸಂಧಿ ಇತ್ತು ನೋಡಲ್ಲಿ, ಆ ಸಂಧಿ ಒಳಗಡೆ ಬರುತ್ತೆ. ಮೋರಿಲಿ ಇರೋದು ಕಣಯ್ಯಪ್ಪ. ಅಣ್ಣ, ನಂಗೊಂದು 10 ರೂಪಾಯಿ ಕೊಡೋಣ. ಯಾಕಪ್ಪ 10 ರೂಪಾಯಿ ನಿಂಗೆ ದುಡ್ಡು? ಯಾಕಂದ್ರೆ ನೀನು ಸೊಳ್ಳೆ ಕೊಡ್ಸ್ಕೊತಿಯಲ್ಲ, ಅದಕ್ಕೆ ಸೊಳ್ಳೆ ಬತ್ತಿ ತರ್ತೀನಿ. ನಿಂಗೇನಾದ್ರು ಡೆಂಗ್ಯೂ ಬಂದು ನನ್ನ ಮೇಲೆ ಇಷ್ಟು ಕೇರ್ ತಾಣ್ತೀಯ ನೀನು? ಅದೇನು ಅಲ್ಲಿಂದ ತೆಗಿತೀಯ ದುಡ್ಡು? ನಾನು ದುಡ್ಡು ಇಡೋದೇ ಅಲ್ವಲ್ಲನು? ಇವತ್ತು ಗೊತ್ತಾಯ್ತು ನನಗೆ. ಸರಿತಾ, ತಾಂಬರೋಗಿ ಹೋಗಿ. ಸರಿ ಕೊಡು. ಅಣ್ಣ ತಗೊಳ್ಳೋಣ, 2 ಸೊಳ್ಳೆ ಬತ್ತಿ ತಂದಿನಿ. ತಗೊಂಬಂದ? ಹಾಂ, ಸರಿ ಸರಿ. ಕಚ್ಚಿ ಈಗ. ಬೆಂಕಿ ಪಣ ಇಲ್ವಲ್ವ? ನೀನು ಯಾಕೆ ಟೆನ್ಷನ್ ತಗೋತೀಯ? ನನ್ನ ಜೇಬಲ್ಲಿ ಐತೆ, ತಗ. ನೀನು ಬೇರೆ ಬೆಂಕಿ ಪಣ ಇಟ್ಕೊಂಡಂಗೆ ಆಗ್ಬಿಟ್ಟಿಯಾ? ಎಮರ್ಜೆನ್ಸಿಗೆ ಇಟ್ಕೊಂತೀನಪ್ಪ. ಸರಿತಾ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ ಹಂಗಂತ. ಏನೇನೋ ತಪ್ಪು ತಿಳ್ಕೊಬೇಡ. ಸರಿ ಸರಿ ಆಯಿತು. ಹಾಂ ಸರಿ. ಇವತ್ತು ಸೊಳ್ಳೆಗೆ ಸಮಾಧಿ ಕಟ್ಟೋಣ ಅಂದಿರಾಜ್. ಇವತ್ತು ಸೊಳ್ಳೆ ಬತ್ತಿ ಬೇರೆ ತಂದು ಕೊಟ್ಟಿದೀಯಾ. ಇವತ್ತು ಸೊಳ್ಳೆ ಎಲ್ಲ ಡಮಾರ್ ಅಂದ್ಬಿಡ್ತಾವೆ ಇವತ್ತು. ಹ್ಞೂ ಅಣ್ಣ, ಇವತ್ತು ಹೆಂಗಿದ್ರು ಡೆಂಗ್ಯೂ ಹೋಗ್ಬಿಡುತ್ತೆ. ಇವತ್ತು ನಮ್ಮ ಅಂಗಡಿ ಬಿಟ್ಟು ಹೊಲ್ಟೋಗ್ಬಿಡ್ತಾವೆ ಸೊಳ್ಳೆ ಎಲ್ಲ ಇವತ್ತು. ದಿನ ಅದ್ರ ಕೊಟ್ಟು ಕಳ್ಸ್ಕೊಳೋದೇ ಆಯ್ತು ನಮ್ಮ ಬಾಳು. ಇವತ್ತು ನೋಡು ಎಲ್ಲ ಸುಟ್ಟು ಹೋಗ್ತವೆ, ಸತ್ತೋಗ್ಬಿಡ್ತಾವೆ ಹಂಗೆ. ಏನ್ ಮಾಡ್ತಿದ್ಯಣ್ಣ? ವಿಡಿಯೋ ಮಾಡ್ತಿರೋದು. ಈ ಚರಂಡಿ ವಿಡಿಯೋ ನಿಂಗೆ ಯಾಕೆ? ನಿನ್ಗೆ ಯಾಕಾಗಲ್ಲ? ನಾನು ವಿಡಿಯೋ ಮಾಡ್ತಿರೋದು. ಯಾರಣ್ಣ ಏನಾಗಲ್ಲ? ಏನದ ನೋಡಿ, ಚಿಂಚು ವಿಡಿಯೋ ಮಾಡಿ. ಇದ ಸೊಳ್ಳೆ ನೋಡಿ ಇಷ್ಟೊಂದಿದ್ದಾವೆ. ಇದೆಲ್ಲ ಮಕ್ಕಳು ಮರಿ ಓಡಾಡ್ತಾ ಇದೆಲ್ಲ ನಮ್ಗೆ ಕಟ್ತವೆ. ಇದು ನಾನು ಬೇರೆ ಕೆಲಸ ಮಾಡೋದು, ಇದೆಲ್ಲ ಸಮಸ್ಯೆ ಉಂಟಾಗುತ್ತೆ. ಅದಕ್ಕೆ ಇದೆಲ್ಲ ವಿಡಿಯೋನ ತಂದೆಗಾಗಿ ಕಳಿಸಿದ್ರೆ ಅವ್ರು ನೋಡಿ ಅಂತ ಮಾಡ್ತಾರೆ ನಿಮಗೆ. ಇದೆಲ್ಲ ಮಕ್ಕಳು ಒಂದು ಅರ್ಜಿ ಹಾಕಿ ತೋರಿಸ್ಬಿಟ್ರಲ್ಲ, ರೆಡಿ ಮಾಡ್ತಾರಂತ ನಾನು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಏನು ಬೇಡ ಕಾರಣ, ಸುಮ್ಮನೆ ನಾನೊಂದು 2-3 ಜನ ಹುಡುಗರು ಕರ್ಕೊಬರ್ತೀನಿ. ಎಲ್ಲ ನಿಂತ್ಕೊಂಡ್ಬಿಡ, ನಾವೇ ಸರಿ. ಈ ವಿಡಿಯೋ ಪಂಚಾಯತಿ ಏನು ಮಾಡಲ್ಲ. ಈ ವಿಡಿಯೋ ನೋಡಿ ನಾನು ಮಾಡ್ಲಿ ಅಂತ ಮಾಡ್ಕೊತಾರ ನಾನು ವಿಡಿಯೋ ಮಾಡ್ತೀನಿ ಕಣಪ್ಪ. ಪಂಚಾಯತಿ ಏನು ಮಾಡಲ್ಲ ಕಾರಣ, ನಾನು ಒಂದ್ಸತಿ ಮಾಡಿ ಬಿಟ್ಟಿದ್ದೀನಿ. ಏನು ಮಾಡಲ್ಲ, ಸರ್ಕಾರ ಏನು ಮಾಡಲ್ಲ ಅಂತಿದ್ದೆಲ್ಲ. ಏನು ಮಾಡಲ್ಲ. ಹಂಗಾರೆ ಏನ್ ಮಾಡೋದು? ಹಂಗಾರೆ ನಾನು
ನಾವೇ ಮಾಡೋಣ, ಒಂದಿಬ್ರು ಮೂರು ಜನ ಹುಡುಗರು ಕರ್ಕೊಂಡ್ಬರ್ತೀವಿ. ಹೋಗಿ ಕರ್ಕೊಂಬಂದ್ಬಿಡು, ಹಾ. ರೆಡಿ ಮಾಡ್ಬಿಡ. ಅಂದ್ರೆ ನಾವು ಈ ಹೋಗ್ಬಿಟ್ಟು. ಡೆಂಗು ಬೇರೆ ಬರ್ತಿದೆ, ಈಗ ಬೇರೆ ಕಾಯಿಲೆ ಮಹಾ ಭಯಂಕರ ಯಾವಾಗಲೂ ಕಾಯಿಲೆ. ಒಂದಿಬ್ರು ಹುಡುಗರು ಸತ್ತ ಹೋಗ್ಬಿಟ್ಟು ಅವ್ರು ಡೆಂಗಿ ಬಂದು. ಹೌದು, ನೋಡ್ದೆ ನಾನು ನ್ಯೂಸ್ ಅಲ್ಲೆಲ್ಲ ನೋಡ್ತೀನಿ, ಬರೀ ಅದೇ ಕೇಸ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ಹಂಗಾಗಿ ನಾನು ವಿಡಿಯೋ ಮಾಡಿ ತೋರಿಸು ಅಂತ ಮಾಡ್ತಿದ್ರು ಪಂಚಾಯತಿಗೆ. ಪಂಚಾಯತಿಗೆ ಏನು ಬೇಡ, ಪಂಚಾಯತಿ ಏನು ಮಾಡಲ್ಲ, ಹಾ. ನಾವೇ ಇದೆಲ್ಲ ಮೀಟ್ ಮಾಡೋಣ. ಗಿಡ ಎಲ್ಲ ಕಿತ್ಬಿಟ್ಟು ಹಾ. ಒಂದು ಲೋಡ್ ಮಾಡಿಸ್ಬಿಡೋಣ. JCB ಚರಂಡಿ ಓಡಿಸ್ಬಿಡೋಣ. ಮಾಡಿಸ್ಬಿಡೋಣ. ಜಾಸ್ತಿ ನಿಮ್ದು ಐತಲ್ಲ, ನಮ್ದೈತೆ, ನಾನೇನೋ ಅವ್ರ ಕಡೆ ಮಾಡ್ಕೊಟ್ರು ಅಂತ ನಾನು ಮಾಡಿದೆ. ಏನು ಬೇಡ, ಪಂಚಾಯತಿ ಏನು ಮಾಡಲ್ಲ. ಹಾ. ಹುಡುಗಿ ಸೊಳ್ಳೆ ಅದೇ ನೋಡ್ತೀನಿ, 10 ವರ್ಷ ನೋಡಿ ನಾನು ಇದು ಬರೀ ಇಲ್ಲೆಲ್ಲ ಕಚ್ಚಿಸ್ಕೊಂಡು ನಮ್ಗೆ ಸಾಕಾಗೋಯ್ದೆ ಅಂತ ಬ್ಲೀಚಿಂಗ್ ಪೌಡರ್ ಹಾಕಿದಾರ. ಯಾರು ಹಾಕ್ಕೊಂಡು ಹಾಕಲ್ ಬರೋಣ, ಬ್ಲೀಚಿಂಗ್ ಪೌಡರ್ ಹಾಕಿದೆ. ಬ್ಲೀಚಿಂಗ್ ಪೌಡರ್ ಏನು? ನಾವೇ ಮಾಡೋಣ ಹಂಗಾರೆ. ನಾವೇ ಮಾಡೋಣ. ಕರ್ಕೊಂಡ್ಬರ್ತೀನಿ. ಕರ್ಕೊಂಡ್ಬಿಡು, 4 ಜನ ಕರ್ಕೊಂಡ್ಬಿಡು. ನಾನು ಬೇಕಾದ್ರೆ JCB ತಗೊಂಡ್ ಬರ್ತೀನಿ ಅಂತ. ಹಾ, ಸರಿ ಆಯ್ತು. ಹಾ. ನಾವಿವತ್ತು ಒಂದು ಗ್ರಾಮಕ್ಕೆ ಬಂದಿದ್ದೀವಿ, ಸಂಕೇಳಿ ಅಂತ. ಇಲ್ಲಿನ ಚೆಕ್ ಮಾಡೋಣ ಬನ್ನಿ, ರಸ್ತೆ ಹೆಂಗಿದೆ ಅಂತ. ಇದರಿಂದ ಡೆಂಗ್ಯೂ ಕೇಸ್ ಬೇರೆ ಹರಡ್ತಿದೆ ಹಲವು ಕಡೆ. ನೋಡೋಣ ಬನ್ನಿ ಇವತ್ತು. ಇಲ್ಲಿ ನೋಡಿದ್ರೆ ನೀರು ಹಿಂಗೆ ನಿಂತಿದೆ. ಈ ರಾಜಕಾರಣಿಗಳು ಏನು ಮಾಡ್ತಿದಾರೋ ಗೊತ್ತಿಲ್ಲ. ಇಲ್ಲಿ ನೋಡಿ ತಗ್ಗಾಗಿದೆ, ಮೇಲಿಂದ ಚೆನ್ನಾಗೇ ಇದೆ ರೋಡು. ತಗ್ಗಾಗಿ ನೀರು ನಿಂತ್ಕೊಂಡು ಇಲ್ಲಿ ಮೊಟ್ಟೆಗಳು ಸೊಳ್ಳೆ ಹಿಡಿತದವೆ. ಸೊಳ್ಳೆ ಇಟ್ಟು ಅದು ಸೊಳ್ಳೆ ಬಂದು ನಮಗೆ ಕಚ್ಚಿದ್ರೆ ಡೆಂಗ್ಯೂ ಆಗುತ್ತೆ. ಈ ಅಕ್ಕಪಕ್ಕದ ಜನ ಏನು ಮಾಡ್ತೀಯಾರೋ ಕ್ಲೀನಾಗಿ ಇಟ್ಕೊಂಡ್ರೆ ನಾವು ಡೆಂಗ್ಯೂ ಮುಕ್ತ ಭಾರತವನ್ನು ಅಳವಡಿಸ್ಕೊಬೋದು. ಬನ್ನಿ ಇಲ್ಲಿರೋ ಜನಕ್ಕೆ ಮಾತಾಡ್ಸೋಣ, ಹೋಗಿ ಬನ್ನಿ. ನೋಡಿ ಹೀಗಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಿಮ್ಮ ರೋಡ್ ಇಷ್ಟೊಂದು ಕ್ಲೀನಾಗಿದೆ, ಏನಂತ ಇದು ಮಾಡ್ತೀರಾ ಸರ್? ಸರ್ ಇದೇನು ಗೊತ್ತಾ ಸರ್, ಇದು ಸುಮಾರು ದಿವಸದಿಂದ ಈ ರೋಡ್ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಮಾತಾಡೋದು ನಿಮಗೆ ತೋರಿಸ್ತೀವಿ ಬನ್ನಿ ಸರ್, ಕರ್ಕೊಂಡು ಹೋಗ್ತೀನಿ ಸರ್. ಇದು ರೋಡ್ ಮಾಡಿದ್ದಾರೆ ಸರ್, ಸಿಮೆಂಟ್ ಚೆನ್ನಾಗಿ ಮಾಡಿದ್ದಾರೆ, ರೋಡಿಗೆ ಏನು ತೊಂದರೆ ಇಲ್ಲ. ಅಲ್ಲಿ ಮೇಲ್ಗಡೆ ಅಪ್ಪು ಈ ಕಡೆ ಬರ್ತಾ ಡೌನ್ ಮಾಡಿಬಿಡ್ತಾರೆ. ಇಲ್ಲಿಂದ ಈ ಕಡೆ ನೀರು ಹೋಗಲ್ಲ, ಬಂದಿದ್ದ ನೀರು ಇಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಬಂದು ನಿಂತ್ಕೊಂಡು ನೀರು ನಿಂತಾಗ ಏನಾಗುತ್ತೆ, ಇಲ್ಲಿ ಸೊಳ್ಳೆ ಎಲ್ಲ ಹರಡುತ್ತೆ ನೀರು ನಿಂತ ಮೇಲೆ. ಇದನ್ನ ರೈಟ್ ಮಾಡಿಬಿಟ್ಟು ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ತಿರಲ್ಲ, ಸೊಳ್ಳೆ ಆಗ್ತಿಲ್ಲ. ಹಾಗಾಗಿ ನಾನು ಕೇಳಿದೆ, ನಾನು ಈ ರೀತಿ ಮಾಡ್ಕೊಡಿ, ರೆಡಿ ಮಾಡ್ಕೊಡಿ ಅಂತ. ಯಾವುದೇ ಕಾರಣಕ್ಕೂ ಮಾಡ್ಕೊಡಲೇ ಇಲ್ಲ ಯಾರಿದೆ. ನಮಗೊಂದು ಸಾಕಾಗೋ ಹೇಳಿ ಕೊನೆಗೆ ನಮಗೆ ಅಲ್ಲಿ ಇಲ್ಲಿ ಸೊಳ್ಳೆ ಕಚ್ಚಿ ನಮಗೆಲ್ಲ ಕಾಯಿಲೆ ಆಗ್ಬೋದು, ಆಗಿರ್ಬೋದು. ನಾನು ಅಲ್ಲಿ ಹೋಗ್ತೀನಿ, ವಾರಕ್ಕೆ ಹೋಗ್ತಾ ಇರ್ತೀನಿ. ಮಕ್ಕಳು ಮರಿಗಳೆಲ್ಲ ಇದಾವೆ, ನನ್ಗಂತೂ ಭಾಳ ಬೇಜಾರಾಗ್ಬಿಟ್ಟಿದೆ ನೋಡಿ. ಹಾಗಾಗಿ ಸರ್ಕಾರ ಕೇಳಿದ್ರೆ ಹೇಳಿದ್ರೆ ಸರ್ಕಾರದ ಯಾವುದೇ ಕಾರಣಕ್ಕೂ ಮಾಡಲ್ಲ, ಸರ್ಕಾರದ ಯಾವುದೇ ಕಾರಣ ಮಾಡೋದು ನಾವೇ ಜೊತೆ ಕಾಪಾಡಿಕೊಳ್ಳೋದಕ್ಕೋಸ್ಕರ ನಾವೇ ಕ್ಲೀನ್ ಮಾಡೋಣ ಅಂತ ಈಗ ತಿಳ್ಕೊಂಡಿದ್ದೀವಿ. ಮಾಡೋಣಂತ ಮುಂದೆ ಎಲ್ಲ ಕಡೆನೂ ಮಾಡೋಣ ಅಂತ ನಾನು ಇದೊಂದೇ ಅಂತಲ್ಲ, ನಮ್ಮ ಮನೆ ಮಾಡೋಣ, ಮಕ್ಕಳ ಮನೆ ಹೋಗಿ ಜನಗಳಿಗೆ ಎಲ್ಲ ಕ್ಲೀನ್ ಮಾಡಿರಿ, ಯಾವುದೇ ಕಾರಣಕ್ಕೂ ಡೆಂಗ್ಯೂ ಬರಲ್ಲ, ಮುಂದೆ ಹರಡಲ್ಲ ಅಂತ ತಿಳ್ಕೊಂಡಿದ್ದೀನಿ. ಈಗ ಸ್ವಚ್ಛತೆ ಕಾಪಾಡೋಣ, ಎಲ್ಲ ಕ್ಲೀನ್ ಮಾಡೋಣ ಅಂತ ನಾವು ಮಾಡೋಣಪ್ಪ ಎಲ್ಲ. ನಾನು ಜಾಸ್ತಿ ಮಾತಾಡಕ್ಕೆ ಬರಲ್ಲ, ನಮ್ಮ ಮಗ ಮಾತಾಡ್ತಾನೆ ಧೀರಜ್ ಸಿಂಗ್ ಅಂತ ಮಾತಾಡ್ತೀನಿ. ಓದಿರ್ತೀನಿ ಹೇಳು. ಓಕೆ, ಇದು ಈ ರಸ್ತೆ ಬಗ್ಗೆ ನೀವೇನು ಹೇಳ್ತೀರಾ? ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ನನ್ನ ಅಭಿಪ್ರಾಯ, ಸರ್ಕಾರದವರಂತೂ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾವೇ ಈ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊತೀವಿ, ಅಕ್ಕಪಕ್ಕದ ಮನೆ
ನಿಮ್ಮ ಪಂಚಾಯತಿ ಆಫೀಸವ್ರು ಏನು ಮಾಡ್ತಿದ್ದಾರೆ? ಈ ರಸ್ತೆ ರೆಡಿ ಮಾಡ್ಬೋದಲ್ವಾ? ಈ ರಸ್ತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್ ಏನು ಗೊತ್ತಾ, ಗೊತ್ತಾ ಎಷ್ಟು ಕೊಳಕಾಗಿದೆ, ಯಾರು ತಲೆಗೆ ರೋಡ್ ಚೆನ್ನಾಗಿ ಮಾಡಿದಿಲ್ಲ ಅಂತಿಲ್ಲ. ಬರ್ತಾ ಟಚ್ ಮಾಡಿಬಿಟ್ರು, ಟಚ್ ಮಾಡಿದ್ರೆ ಬಂದು ನಿಲ್ಲುತ್ತೆ, ಮುಂದಕ್ಕೆ ಪಾಸ್ ಆಗಲ್ಲ. ಅದೇನಾಗುತ್ತೆ, ಒಳ್ಳೆ ಉತ್ಪತ್ತಿ ಆಗುತ್ತೆ, ಹೆಚ್ಚು ಸ್ಟಾರ್ಟ್ ಆಗುತ್ತೆ ತಕ್ಕಿದೆ ನಮಗೆ. ಹಾಗಾಗಿ ನಾನು ಗೊತ್ತಾ, ಯಾವ ಪಂಚಾಯತಿ ಇದು ಏನು ಮಾಡ್ತಿಲ್ಲ. ಇದು ನೋಡಿದ್ರು ನಾನು ತಿಳಿಸಿದ್ದೇನೆಂದರೆ ಯಾರು ಮೆಂಬರ್ಗಳೇ ಆಗಲಿ ಪಂಚಾಯತಿ ಯಾರು ಮಾಡ್ತಿಲ್ಲ ಈ ಕೆಲಸನ. ನಾನು ತಿಳಿಸಿದ್ದೇನೆಂದರೆ ಅಕ್ಕಪಕ್ಕ ನಾವೇ ಸೇರ್ಕೊಂಡು ಇದು ಕ್ಲೀನ್ ಮಾಡಿಬಿಟ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ, ಒಳ್ಳೆ ಪಾಠ ಇರಲ್ಲ. ಹಾಗಾಗಿ ನಾವು ಕ್ಲೀನ್ ಮಾಡೋದಂತ ತಿಳ್ಕೊಂಡಿದ್ದೀವಿ, ಮಾಡೋದಂತ ಇದ್ದೀವಿ. ಮುಂದೇನೂ ಅಷ್ಟೇ ಯಾವಾಗಲೂ ಅಷ್ಟೇ ಕ್ಲೀನ್ ಮಾಡ್ತಾ ಇದ್ರೆ ನಮಗೆ ಅನುಕೂಲ, ಮಕ್ಕಳಿಗಾಗಲಿ ಯಾರಿಗಾಗಲಿ ಅದಕ್ಕೂ ತೊಂದರೆ ಇರಲ್ಲ. ಮಾತಾಡ್ತೀನಿ ಸರ್ ಅಷ್ಟೇ, ಅದೇ ಮಾತಾಡ್ತೀನಿ. ಇದು ರೋಡ್ ಮಾಡಿ ಸುಮಾರು ಒಂದು 3 ತಿಂಗಳಾಗಿದೆ ಸರ್. ಆಮೇಲೆ ಏನಂದರೆ ಎಲ್ಲ ಕೆಲಸ ಎಲ್ಲ ಜಾಸ್ತಿ ಆಗಿದೆ. ಕೆಲಸ ಜಾಸ್ತಿ ಆಗಿ ಅಕ್ಕಪಕ್ಕದಲ್ಲಿ ರಾತ್ರಿ ಎಲ್ಲ ಮಕ್ಕಳಿಗೆ ತೊಂದರೆ ಆಗುತ್ತೆ ಸರ್. ಸೊಳ್ಳೆಗಳೆಲ್ಲ ಕಡಿತವೆ ಜಾಸ್ತಿ. ಅದರಿಂದ ಆಗಿದೆ. ಎಲ್ಲೊಂದು ಲಾಸ್ಟ್ ಮನೆ ಇದೆ, ಅವರು ಅವಾಗಿಂದ ಗ್ರಾಮದಲ್ಲೆಲ್ಲ ಜವಾಬ್ದಾರಿಯಿಂದ ಕ್ಲೀನ್ ಮಾಡೋಣ ಎಲ್ಲ ಕ್ಲೀನ್ ಮಾತಾಡ್ತಿದ್ದಾನೆ ಯಾರದ ನೀವೇನೋ ಮಾತಾಡ್ತೀನಿ ಅಂತ ಅಂದ್ರಲ್ಲ ಪುಟ, ಏನಂತ ಹೇಳಿ. ಇಲ್ಲಿ ನಮಗೆ ಫುಲ್ ಇಲ್ಲಿ ಓಡಾಡೋರಿಗೆಲ್ಲ ಗೊಬ್ಬು ಸ್ಮೆಲ್ ಹೊಡೆಯುತ್ತೆ. ಇಲ್ಲಿ ನಮ್ಮೂರೆಲ್ಲ ಮುಚ್ಕೊಂಡು ಜನಗಳಿಗೆ ಓಡಾಡೋ ಜನಗಳಿಗೆಲ್ಲ ಬರೋ ವಾಹನಗಳಲ್ಲಿ ಬರುವಂಥ ಜನಗಳಿಗೆಲ್ಲ ಒಳ್ಳೆ ಕಡ್ದು ಅವರಿಗೆಲ್ಲ ಡೆಂಗ್ಯೂ ಬಂದಿದೆ. ನಮ್ಮೂರಲ್ಲಿ ಒಂದು ಇಬ್ಬರಿಗೆ ಡೆಂಗ್ಯೂ ಬಂದಿದೆ. ಆದ ಕಾರಣದಿಂದ ನಮ್ಮ ಚಿಕ್ಕಪ್ಪ ಮತ್ತೆ ನಮ್ಮ ಅಕ್ಕಪಕ್ಕದ ಮನೆಯವರಿಂದ ನಾವೆಲ್ಲ ಸೇರಿ ಈ ಗೊಚ್ಚೆಲ್ಲ ನೀಟ್ ಮಾಡ್ತೀವಿ. ಇಲ್ಲೆಲ್ಲ ನೀಟ್ ಮಾಡಿದ್ರೆ ನಮಗೂ ಅನುಕೂಲ, ಮುಂದೆ ಜನಗಳು ಓಡಾಡೋರ್ಗೂ ಅನುಕೂಲ. ಎಲ್ಲರೂ ಈ ಥರ ತಮ್ಮ ಜಾಗ ಕ್ಲೀನ್ ಮಾಡ್ಕೊಂಡ್ರೆ ಸೊಳ್ಳೆಗಳು ಉತ್ಪತ್ತಿ ಆಗಲ್ಲ. ಆವಾಗ ಸೊಳ್ಳೆ ಮೊಟ್ಟೆ ಇಡೋಕ್ಕಾಗಲ್ಲ, ಆಮೇಲೆ ಡೆಂಗ್ಯೂನು ಬರೋಲ್ಲ ನಮಗೆ. ಈ ನಿಂತಿರೋ ನೀರಲ್ಲಿ ಸೊಳ್ಳೆಗಳು ಮೊಟ್ಟೆ ಇಡ್ತವೆ. ಇದರಿಂದಾಗಿ ನಾವು ಹಿಂಗೆ ಕ್ಲೀನ್ ಮಾಡಿದ್ರೆ, ನಮ್ಮ ಅಕ್ಕಪಕ್ಕ ಇರೋ ಜಾಗ ಎಲ್ಲ ಹಿಂಗೆ ಕ್ಲೀನ್ ಮಾಡಿದ್ರೆ ಡೆಂಗ್ಯೂ ಉತ್ಪತ್ತಿ ಆಗೋಲ್ಲ, ಆಮೇಲೆ ಸೊಳ್ಳೆನೂ ಉತ್ಪತ್ತಿ ಆಗೋಲ್ಲ, ಸೊಳ್ಳೆ ಮೊಟ್ಟೆಗಳು ಇಡೋಕ್ಕಾಗಲ್ಲ. ಆಮೇಲೆ ನಾವು ಹಿಂಗೆ ಕ್ಲೀನ್ ಮಾಡಿದ್ರೆ ಯಾರಿಗೂ ರೋಗನೂ ಬರೋಲ್ಲ. ಇದರಿಂದ ನಾವು ಡೆಂಗ್ಯೂ ಮುಕ್ತ ಭಾರತ ಅಳವಡಿಸ್ಕೋಬೋದು ನಾವು. ಕ್ಯಾಮ್ರಾಮನ್ ಲಾವಣಕ್ಕನ ಜೊತೆ ಬೆನಾಕ್ BTV.